ಬೆಂಗಳೂರಿನಲ್ಲಿ ಫ್ರೀಡಮ್ ಹಬ್ಬ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಆದ್ರೆ ಎಷ್ಟೋ ಜನರಿಗೆ ಡೌಟ್ ಇದೆ, ಹೇಗೆ ಹೋಗಬೇಕು, ಏನ್ ಮಾಡಬೇಕು ಅಂತ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, QR ಕೋಡ್ ಮೂಲಕ ಮೊದಲೇ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಇದೆ. ಹಂಗೆ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಆ ಪಾಸೇ ನಿಮ್ ಮಕ್ಕಳೇ ಪಾಸ್ ಅನ್ನೋ ನಿಟ್ಟಿನಲ್ಲಿ ಇದೆ. ಹಾಗಾದ್ರೆ ವಿಧಾನಸೌಧಕ್ಕೆ ನೀವು ಬಂದಿದ್ದೀರಾ, ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದಾದ್ರೆ ಸರ್ಕಾರವೇ ನಿಮ್ಗೆ ಇಡೀ ಒಂದು ಮ್ಯಾಪ್ ಅನ್ನೇ ಕೊಟ್ಟು ಬಿಟ್ಟಿದ್ದಾರೆ. ನಾವು ಗಮನಿಸ್ತಾ ಹೋಗ್ಬೋದು. ಇದು ವಿಧಾನಸೌಧ. ನೀವು ವಿಧಾನಸೌಧದ ಮುಂಭಾಗದಲ್ಲಿ ಎಲ್ಲಾದ್ರೂ ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ಇಂದ ಬರ್ತೀನಿ ಅಂತಂದ್ರೆ ಇಲ್ಲ, ಇವತ್ತು ನಿಮಗೆ ಅವಕಾಶ ಇಲ್ಲ. ಅದರ ಅಕ್ಕಪಕ್ಕ ಇರುವಂತ ಕಬ್ಬನ್ ಪಾರ್ಕ್ ಸೇರಿದಂತೆ ಇತರ ಮೆಟ್ರೋ ಸ್ಟೇಷನ್ ಮೂಲಕ ನೀವು ಎಂಟ್ರಿ ಕೊಡ್ಬೋದು. ಹಂಗೆ ವಿಧಾನಸೌಧದ ಮುಂಭಾಗದ ಅಂಬೇಡ್ಕರ್ ಬೀದಿ ಏನಿದೆಯಲ್ಲ, ಈ ಬೀದಿಯಲ್ಲೇ ಫುಡ್ ಸ್ಟಾಲ್ ಗಳನ್ನ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಸೋಲ್ ಸಂತೆ ಸ್ಟಾಲ್ಸ್ ಅನ್ನೋದಾಗಿ ಒಂದು ವಿಶೇಷ ಕಾರ್ಯಕ್ರಮ ಇದ್ದು, ಹೈಕೋರ್ಟಿನ ಅಕ್ಕಪಕ್ಕದಲ್ಲೇ ಕುಡಿಯೋ ನೀರಿಗೆ ವಿಧಾನಸೌಧದ ಮುಂದಲೇ ಒಂದಿದೆ. ಹಂಗೆ ಆಂಬ್ಯುಲೆನ್ಸ್ ತುರ್ತು ಪರಿಸ್ಥಿತಿ ಅಂತಂದ್ರೆ ಅದಕ್ಕೂ ಅವಕಾಶ ಇದೆ. ಎಮರ್ಜೆನ್ಸಿ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಫೆಸಿಲಿಟಿ ಇದೆ. ಆಮೇಲೆ ಹಿಂದೆ ಕಾಲ್ ತುಳಿತ ಸಂದರ್ಭದಲ್ಲಿ ತುಂಬಾ ಹೆಚ್ಚು ಕಡಿಮೆ ಆಗಿತ್ತು, ಸಾವು ನೋವಾಗಿತ್ತು. ಈ ಬಾರಿ ಎಚ್ಚರಿಕೆಯಿಂದಿರೋದ್ರಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆ, ಕುಡಿಯೋದಕ್ಕೆ ನೀರು, ಶೌಚಾಲಯ, ಇಡೀ ಅಂಬೇಡ್ಕರ್ ಬೀದಿಯ ವಿಶೇಷತೆ ಹಿಂಗಿದ್ರೆ ಇಲ್ಲಿ ಪ್ರವೇಶ ಎಂಟ್ರಿ ಯಾರ್ಯಾರು ಈ JPO ಸರ್ಕಲ್ ಇಂದ ಬರ್ತಾರೆ ಅವ್ರಿಗೆ ಅಲ್ಲಿಂದ ಒಂದು ಎಂಟ್ರಿ ಇರುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲಿಂದ ನೀವು ಸೀದಾ ಒಂದು GPO ಈ ಸರ್ಕಲ್ ಇಂದ ಬಂದ್ರೆ ಇನ್ನೊಂದು ಎಂಟ್ರಿ ಎಲ್ಲಿ ಕೇಳಿದ್ರೆ ಆ ಎಂಟ್ರಿಗಳು ಬರೋದು ವಿಧಾನಸೌಧ ಗೇಟ್ 3 ಎಕ್ಸಿಟ್ ಪಾಯಿಂಟ್ಸ್ ಗಳಿದೆ. ಮುಂದುವರೆದಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಪಟ್ಟಿ ಕಾನ್ಸ್ಟಿಟ್ಯೂಷನ್ ಸ್ಕ್ವೇರ್ ಅನ್ನೋದಾಗಿ ಇದೆ. ಅದ್ರ ಒಳಗಡೆ ಸಂವಿಧಾನದ ಆಶಯಗಳನ್ನ ಹೇಳ್ತಾರೆ. ನಂತರ ಫ್ರೀಡಮ್ ಜರ್ನಿ ಅಂತ ಒಂದಿಷ್ಟು ಪಥಸಂಚಲನ ಕಾರ್ಯಕ್ರಮಗಳಿದೆ. ಒಟ್ಟಾರೆಯಾಗಿ ವಿಧಾನಸೌಧದ ಸಂಪೂರ್ಣ ಭಾಗದಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜನಪದ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಕನ್ನಡ ನಾಡು ನುಡಿ ದೊರೆತಂತೆ ಸಂವಿಧಾನಕ್ಕೆ ಬಂದಂತೆ ಅನೇಕ ವಿಚಾರಗಳನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಹಾಗಾಗಿ ವಿಧಾನಸೌಧಕ್ಕೆ ಬರೋಕ್ಕೂ ಮುನ್ನ ನಿಮ್ಮ ವಾಹನವನ್ನ ದಯವಿಟ್ಟು ಇವತ್ತು ಯೂಸ್ ಮಾಡಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೂಲಕವಾಗಿಯೇ ಬನ್ನಿ ಅನ್ನೋದಾಗಿಯೂ ಕೂಡ ನಮ್ಮ ಕಿವಿ ಮಾತು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಅಖಿಲೇಶ್ ತಪ್ಪೇಕತೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.